ಇದು ಒಂದು ಐತಿಹಾಸಿಕವಾಗಿರುವಂತಹ ಕ್ಷಣ. ಒಂದು ಸಾಹಸ ಗಾಥೆ ಹೇಗಿರುತ್ತೆ ಅನ್ನೋದಕ್ಕೆ ನಿದರ್ಶನ. ಇವತ್ತು ಆ ದೃಶ್ಯಗಳನ್ನು ಬೆಳಗಿನ ಜಾವ 3:27 ಸಂದರ್ಭದಲ್ಲಿ ಅದನ್ನು ನೋಡುವಂಥ ಸಂದರ್ಭ ಒಳ್ಳೆ ಹಾಲಿವುಡ್ ಮೂವಿಗಳಲ್ಲಿ ವಿಡಿಯೋ ಏನೋ ರೆಕಾರ್ಡ್ ಮಾಡ್ತಾ ಇದ್ದಾರೆ, ಶೂಟಿಂಗ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಇತ್ತು. ಮೇಲ್ಗಡೆಯಿಂದ ಪ್ಯಾರಾಚೂಟ್ಗಳು ಓಪನ್ ಆಗುತ್ತೆ, ಕೆಳಗಡೆಗೆ ಬೀಳುತ್ತೆ, ಅದು ಬಿದ್ದ ನಂತರ ಡಾಲ್ಫಿನ್ಗಳದ್ರ ಸುತ್ತಲೂ ಓಡಾಡುತ್ತವೆ, ಆಮೇಲೆ ಬೋಟ್ ಹೋಗಿ ಅವ್ರನ್ನ ಕರ್ಕೊಂಡು ಬರುತ್ತೆ. ಅವ್ರನ್ನ ಕರ್ಕೊಂಡು ಬಂದಾಗ ಅವ್ರ ಕೈ ಆಡಿಸುವಂಥ ರೀತಿಗಳು ಏನೋ ಯಾರೋ ಒಬ್ಬರು ಡೈರೆಕ್ಷನ್ ಮಾಡಿದ್ದಾರೆ, ಅದಕ್ಕೆ ತಕ್ಕಂಗೆ ಏನೋ ಸ್ಕ್ರಿಪ್ಟೆಡ್ ಥರ ನಡೀತಾ ಇದೆ ಅನ್ನೋ ರೀತಿಯಲ್ಲಿ. ಬಟ್ ಇದ್ಯಾವುದು ಕೂಡ ಚಿತ್ರದ ಶೂಟಿಂಗ್ ಅಲ್ಲ, ರಿಯಲ್ ಆಗಿ ನಡೀತಾ ಇದ್ದಿದ್ದು. 9 ತಿಂಗಳು 286 ದಿನಗಳು ಅವರು ಇದ್ದು ಬಂದಿದ್ದಾರೆ ಸ್ಪೇಸ್ನಲ್ಲಿ. ನಮಗೆ ಹೆಂಗೆ ಬಸ್ ಸ್ಟ್ಯಾಂಡ್ ಇದೆ, ಹೆಂಗೆ ವಿಮಾನ ನಿಲ್ದಾಣ ಇದೆ, ಹೆಂಗೆ ರೈಲ್ವೆ ಸ್ಟೇಷನ್ ಇದೆ, ಹಾಗೆ ಸ್ಪೇಸ್ ಸ್ಟೇಷನ್ ಕೂಡ ಇದೆ, ಅಲ್ಲಿ ಸ್ಟೇ ಆಗಿದ್ದು. ಸೊ ಭೂಮಿಗೆ ಮರಳಿರುವಂಥದ್ದು ಸುನೀತಾ ವಿಲಿಯಮ್ಸ್, ಅವರ ಜೊತೆಗೆ ಇನ್ನೊಂದಿಷ್ಟು ಜನ ಇದ್ದಾರೆ. 9 ತಿಂಗಳ ಬಾಹ್ಯಾಕಾಶ ವಾಸ ಈಗ ಅಂತ್ಯವಾಗಿದೆ. ಇದು ಫಸ್ಟ್ ಟೈಮ್ ಅಲ್ಲ, ಇದು 3ನೇ ಬಾರಿ ಹೊರಗಿತ್ತು. ಹಿಂದೆ 6 ತಿಂಗಳೆಲ್ಲ ಇದ್ದು ಬಂದಿರುವಂಥದ್ದು ಇದೆ ಅವರಿಗೆ ಅನುಭವ. ಆದರೆ ಹೋಗಿದ್ದು 9 ದಿನಕ್ಕೋಸ್ಕರ, ಆದರೆ ಬಂದಿದ್ದು 9 ತಿಂಗಳ ನಂತರ. ಸುನೀತಾ ಹಾಗೂ ಬುಚ್ ವಿಲ್ಮೋರ್ ಸೇಫ್ ಆಗಿ ಲ್ಯಾಂಡಿಂಗ್ ಆಗಿದ್ದಾರೆ, ಯಾವ ಸಮಸ್ಯೆಯೂ ಕೂಡ ಆಗಿಲ್ಲ. ಕ್ಲಾಪ್ಸನ್ನು ಹೊಡಿತಾ ಇದ್ರು ಅವ್ರು ಲ್ಯಾಂಡ್ ಆಗ್ತಾ ಇದ್ದಂಗೆ. ಗಗನಯಾನಿಗಳಿಗೆ ಡಾಲ್ಫಿನ್ಗಳು ಸ್ವಾಗತವನ್ನು ಮಾಡಿತು. ಆ ದೃಶ್ಯ ನೋಡೋದೇ ಅತ್ಯಂತ ಅದ್ಭುತವಾಗಿತ್ತು, ತುಂಬ ಖುಷಿ ಕೊಡ್ತಾ ಇತ್ತು. ಎಷ್ಟು ಸಲ ನೋಡಿದ್ರು ಇವತ್ತು ಬೇಜಾರಾಗದೇ ಇದ್ದಂಥ ದೃಶ್ಯ ಅದು. ಗಗನಯಾತ್ರಿಗಳಿಂದ 900 ಗಂಟೆ ಸಂಶೋಧನೆ ನಡೆದಿದೆ. ಅವರೇನೋ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಅಂತಲ್ಲ, ಅಲ್ಲಿದ್ದರೂ ಸಹ ಅವರು ಸಂಶೋಧನೆಯನ್ನು ಮಾಡಿದ್ದಾರೆ, ಜೊತೆಗೆ ಪ್ರಯೋಗಗಳನ್ನು ಮಾಡಿದ್ದಾರೆ. ಆ ಪ್ರಯೋಗಗಳೇನು ಅನ್ನುವಂಥದ್ದು ಡೀಟೇಲ್ ಹೇಳಬೇಕಲ್ಲ ನಿಮಗೆ. ಈ 900 ಗಂಟೆ ಸಂಶೋಧನೆಯನ್ನು ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನು ಕೂಡ ಹೇಳಬೇಕಲ್ವಾ. 150ಕ್ಕೂ ಹೆಚ್ಚು ಪ್ರಯೋಗವನ್ನು ಮಾಡಿರೋದು ಬಾಹ್ಯಾಕಾಶದಲ್ಲೇ ಇದ್ದುಕೊಂಡು. ದ ಫಸ್ಟ್ ಟೈಮ್ ಇವರು 9 ತಿಂಗಳಿರೋದು ಇಲ್ಲ. 427 ಹೈಯೆಸ್ಟ್ ಇದೆ ಕಂಟಿನ್ಯೂಸ್ ಆಗಿರೋದು, 371 ಹೈಯೆಸ್ಟ್ ಇರೋದು ಸೆಕೆಂಡ್ ಹೈಯೆಸ್ಟು. ಈಗ ಇವ್ರದ್ದು ಇನ್ನೊಂದು ನೆಕ್ಸ್ಟು 68 ಗಂಟೆಗಳ ಕಾಲ 9 ಬಾರಿ ಬಾಹ್ಯಾಕಾಶ ನಡಿಗೆಯನ್ನು ಮಾಡಿದ್ದಾರೆ. 9 ಬಾರಿ ಬಾಹ್ಯಾಕಾಶ ನಡಿಗೆ. ಆ ಕ್ಷಣಗಳೇ ಅದ್ಭುತ ಅಲ್ವೇನ್ರಿ. ಸುನೀತಾ ವಾಪಸ್ ಆಗ್ತಾ ಇದ್ದಂತೆ ಭಾರತದಲ್ಲಿ ಸಂಭ್ರಮ ಸಡಗರ ಮರೆ ಮಾಡಿತ್ತು. ಇವತ್ತೆಲ್ಲರೂ ಕೂಡ ಒಂದು ತಮ್ಮ ಸ್ಟೇಟಸ್ಗಳಲ್ಲಿ ಹಾಕ್ಕೊಳ್ತಾ ಇದ್ದಿದ್ದು ವೆಲ್ಕಮ್ ಬ್ಯಾಕ್ ಅಂತ ಹೇಳಿ. ಗುಜರಾತ್ನ ಜುಲಾಸನ್ ಗ್ರಾಮದಲ್ಲಿ ಸಂಭ್ರಮ ಅಂತೂ ಅದ್ಭುತವಾಗಿತ್ತು. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ತಯಾರಿಯನ್ನು ಮಾಡಿಕೊಂಡಿದ್ರು, ಹೇಗೆ ಬೇಕೋ ಹಾಗೆ ಅವ್ರನ್ನ ಬರಮಾಡಿಕೊಳ್ಳೋಕೆ. ನುಡಿದಂತೆ ನಡೆದಿದ್ದೀವಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ನಮ್ಮ ರಾಜ್ಯ ಸರ್ಕಾರ ಅಲ್ಲ, ಅವ್ರು ಹೇಳಿರೋದು. ಬಂದ ತಕ್ಷಣ ಅವ್ರು ಕರ್ಕೊಂಡು ಬರೋದೇ ನಮಗೆ ಮೊದಲೇ ಆದ್ಯತೆ ಅಂತ ಹೇಳಿ. ಸೊ ಹೇಗಿತ್ತು ಆ ಕ್ಷಣಗಳು ನೀವು ನೋಡಬೇಕು, ನಿಮ್ಮ ಮಕ್ಕಳಿಗೆ ತೋರಿಸಿ ಇವುಗಳನ್ನೆಲ್ಲ. ಏನು ಎತ್ತ ಅನ್ನುವಂಥ ಪ್ರಶ್ನೆಗಳು ಮಕ್ಕಳಿಂದ ಬರುತ್ತೆ. ಅದರ ಡಿಟೇಲ್ ಆಗಿರುವಂಥ ಒಂದು ವರದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ, ನೋಡ್ಕೊಂಡು ಬನ್ನಿ. ಭೂಮಿಗೆ ಬಂದ ಸುನೀತಾ ವಿಲಿಯಮ್ಸ್, ಫಲಿಸಿತು ಕೋಟ್ಯಾಂತರ ಜನರ ಪ್ರಾರ್ಥನೆ, ಅಂತ್ಯವಾಯಿತು ನವಮಾಸದ ಬಾಹ್ಯಾಕಾಶ ವಾಸ, ಸೇಫ್ ಲ್ಯಾಂಡಿಂಗ್, ಡಾಲ್ಫಿನ್ಗಳಿಂದ ಸ್ವಾಗತ. ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಕೊನೆಗೂ ಎಲ್ಲರ ಪ್ರಾರ್ಥನೆಯಂತೆ ಭೂಮಿಗೆ ಸುರಕ್ಷಿತವಾಗಿ ಬಂದು ಸೇರಿದ್ದಾರೆ. 8 ದಿನಗಳ ಕಾರ್ಯಾಚರಣೆಗೆ ಹೋಗಿದ್ದ ಉಭಯ ಗಗನಯಾನಿಗಳು 9 ತಿಂಗಳ ವನವಾಸ ಅನುಭವಿಸಿದರು. ಕಳೆದ ಜೂನ್ 5ನೇ ತಾರೀಕು ಬೋಯಿಂಗ್ ಸ್ಟಾರ್ಲೈನರ್ ಮೂಲಕ ಬಾಹ್ಯಾಕಾಶಕ್ಕೆ ಹೋಗಿದ್ದ ಗಗನಯಾತ್ರಿಗಳು ಸುರಕ್ಷಿತವಾಗಿ ಭೂಮಿಗೆ ಲ್ಯಾಂಡ್ ಆಗಿದ್ದಾರೆ. ಭೂಮಿಗೆ ಬರ್ತಾರೋ ಇಲ್ವೋ ಅನ್ನೋ ಆತಂಕದಲ್ಲಿದ್ದವರಿಗೆ ಫುಲ್ ಖುಷ್ ಆಗುವಂತೆ ಮಾಡಿದ್ದಾರೆ. ಇಬ್ಬರು ಗಗನಯಾತ್ರಿಗಳು ನಾಸಾದ ನಿಕ್ ಹ್ಯಾಗೋ ಮತ್ತು ಅಲೆಕ್ಸಾಂಡರ್ ಗೋರ್ಬುನೋವ್ ಜೊತೆ ಸುಮಾರು 17 ಗಂಟೆಗಳ ಕಾಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಫ್ಲೋರಿಡಾದ ಕರಾವಳಿ ತನಕ ಪ್ರಯಾಣವನ್ನು ನಡೆಸಿದ್ರು. ಪ್ರಯಾಣದ ಸೂಚನೆಯಂತೆಯೇ ಬಾಹ್ಯಾಕಾಶ ನೌಕೆಯು ಡಿಆರ್ಬಿಟ್ ಬರ್ನ್ ಆಗುವ ಮೂಲಕ ಚಾಲನೆಯನ್ನ ಪಡೆಯಿತು. ನಂತರ ತನ್ನ ಇಂಜಿನ್ ಫೈರ್ ಮಾಡಿದ ಬಾಹ್ಯಾಕಾಶ ನೌಕೆ ತನ್ನ ಪಥದತ್ತ ಸವಾರಿಯನ್ನ ಆರಂಭ ಮಾಡಿತು. ಭೂಮಿಗೆ ಹತ್ರ ಆಗ್ತಾ ಇದ್ದ ಹಾಗೆ ಅದರ ವೇಗವನ್ನು ಕೂಡ ಕಡಿಮೆ ಮಾಡಲಾಯಿತು. ಬೆಳಗಿನ ಜಾವ 2:41ರಿಂದ ಲ್ಯಾಂಡಿಂಗು 44 ನಿಮಿಷಗಳ ಮುನ್ನ ಬಾಹ್ಯಾಕಾಶದ ನೌಕೆಯ ವೇಗವನ್ನು ತಗ್ಗಿಸಲಾಯಿತು. 3:27 ನಿಮಿಷಕ್ಕೆ ಸರಿಯಾಗಿ ಕ್ರೂ 9 ಫ್ಲೋರಿಡಾದ ಸಮುದ್ರ ತೀರದಲ್ಲಿ ಕ್ಯಾಪ್ಸುಲ್ ಸೇಫ್ ಸ್ಪ್ಲಾಶ್ ಲ್ಯಾಂಡ್ ಮಾಡ್ತು. ಅವ್ರಿಗೆ ಫಸ್ಟು ಈಗ ಕ್ವಾರಂಟೈನ್ಗೆ ಕರ್ಕೊಂಡು ಹೋಗಿ ಫಸ್ಟ್ ಅವರು ದೈಹಿಕವಾಗಿ ಫಿಟ್ ಆಗಿದಾರ, ಅವ್ರ ವೈಟಲ್ಸ್ನೆಲ್ಲ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಾ ಇರ್ತಾರೆ. ಮತ್ತೆ ಅವ್ರಿಗೆ ಬೇಕಾದಂಥ ಪೌಷ್ಟಿಕಾಂಶ ಆಹಾರಗಳು ಇವನ್ನೆಲ್ಲ ಸಪ್ಲೈ ಮಾಡ್ತಾ ಇರ್ತಾರೆ. ಒಂದು ರೀತಿಯಾಗಿ ಅವ್ರನ್ನ
ಒಳ್ಳೆ ಮಗುವನ್ನ ನೋಡ್ಕೊಂಡ ರೀತಿಯಲ್ಲಿ ನೋಡ್ಕೋತಾ ಇರ್ತಾರೆ ಕೆಲವು ದಿನಗಳ ಮಟ್ಟಿಗೆ. ಈಗ ಅವರ ದೈಹಿಕವಾಗಿ ತಿರುಗಿ ಭೂಮಿಗೆ ಒಕ್ಕೋಬೇಕು. ಇಷ್ಟು ದಿವಸ ಅವ್ರಿಗೆ ಅಲ್ಲಿ ಗುರುತ್ವಾಕರ್ಷಣೆ ಇಲ್ಲದೆ ಇದ್ದಿದ್ರಿಂದ ದೇಹ ಗುರುತ್ವವನ್ನು ಮರ್ತ್ಬಿಟ್ಟಿರುತ್ತೆ. ಮತ್ತೆ ದೇಹ ಗುರುತ್ವಾಕರ್ಷಣೆಯಲ್ಲಿ ಹೇಗೆ ವರ್ತಿಸ್ಬೇಕು ಅನ್ನೋದು ಅಭ್ಯಾಸ ಆಗಬೇಕು. ಅದಕ್ಕೆ ಫಿಸಿಯೋಥೆರಪಿ ಮತ್ತು ಬೇರೆ ಬೇರೆ ಎಕ್ಸರ್ಸೈಸ್ಗಳ ಮುಖಾಂತರ ಮತ್ತೆ ಅವರ ಬಾಡಿನ ಭೂಮಿಗೆ ಒಗ್ಗುವಂತೆ ಮಾಡ್ತಾರೆ. ಅದಾದ ನಂತರದ ದಿನಗಳಲ್ಲಿ ಮೆಂಟಲ್ ಸ್ಟೆಬಿಲಿಟಿ. ಏಕೆಂದರೆ ಇಷ್ಟು ದಿವಸ ಅಲ್ಲಿ 2-3 ಜನ ಇರ್ತಾರೆ ಅಥವಾ ಅವರೊಬ್ಬರೇ ಇರ್ತಾರೆ. ಅವರು ಒಂದಿಷ್ಟು ಎಕ್ಸ್ಪೆರಿಮೆಂಟ್ಗಳು ಮಾಡೋದಿರ್ಬೋದು ಅಥವಾ ಒಂದಿಷ್ಟು ನಿರ್ದಿಷ್ಟ ಕೆಲಸಗಳಿರ್ಬೋದು, ಅಷ್ಟು ಮಾತ್ರ ಮಾಡ್ತಾ ಇರ್ತಾರೆ. ಈಗ ಅವರು ಸೋಷಿಯಲ್ ಲೈಫ್ ಅಂದರೆ ಬರೋರು ಹೋಗೋರು ಇರ್ತಾರೆ, ಅವ್ರ ಜೊತೆ ಮಾತಾಡಬೇಕಾಗತ್ತೆ, ಮತ್ತು ಶಾಂತವಾಗಿ ಅವ್ರ ಜೊತೆ ಮಾತಾಡಬೇಕಾಗತ್ತೆ. ಫ್ರಸ್ಟ್ರೇಷನ್ನು, ಕೋಪ ಏನೂ ಇರಬಾರ್ದು. ಹೀಗೆ ಮೆಂಟಲ್ ಹೆಲ್ತನ್ನ ಮಾನಿಟರ್ ಮಾಡಿ ಅದನ್ನು ಸ್ಟೆಬಿಲೈಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಮುಂದಿನ ದಿನಗಳಲ್ಲಿ ಪ್ರಮುಖವಾಗಿ ಇರ್ತಕ್ಕಂಥದ್ದು ಇವೆರಡು ಮೇಜರ್ ಚಾಲೆಂಜಸ್ಸು. ಒಂದು, ಅವ್ರಿಗೆ ದೈಹಿಕವಾಗಿ ಯಾವುದೇ ರೀತಿಯಾದಂಥ ಹಾನಿ ಆಗಬಾರ್ದು ಅವರ ದೇಹಕ್ಕೆ, ಮತ್ತು ಭೂಮಿಗೆ ಒಕ್ಕೋಬೇಕು. ಮತ್ತು ಮಾನಸಿಕ ಒಂದು ಮನಸ್ಥಿತಿ ಏನಿದೆ ಅದು ಸಹಜವಾಗಿ ಭೂಮಿಯಲ್ಲಿ ಹೇಗಿತ್ತು ಹಾಗೆ ಮರಳು ಬರಬೇಕು. ಸಪ್ತ ಸವಾಲು ಗೆದ್ದ ನಾಸಾ, ಸ್ಪೇಸ್ ಎಕ್ಸ್ ಗಗನಯಾತ್ರಿಗಳ ಆರೋಗ್ಯದ ಮೇಲೆ ತೀವ್ರ ನಿಗಾ. ಕ್ಯಾಪ್ಸೂಲ್ನಿಂದ ಹೊರತೆಗೆದು ಸ್ಟ್ರೆಚರ್ ಮೇಲೆ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ಅವರನ್ನ ಸ್ಟೇ ಮಲಗಿಸಿ ಕರೆದೊಯ್ಯಲಾಯಿತು. ತಜ್ಞ ವೈದ್ಯರ ತಂಡ ಕೆಲವು ದಿನಗಳವರೆಗೂ ಅಂದ್ರೆ ಅವರು ಸಾಮಾನ್ಯ ಸ್ಥಿತಿಗೆ ಬರೋ ತನಕ ಅವರ ಮೇಲೆ ನಿಗಾ ಇಡಲಿದೆ. ಇನ್ನು ಗಗನಯಾತ್ರಿಗಳನ್ನ ವಾಪಸ್ ಕರೆತರುವ ಹಂತದಲ್ಲಿ ನಾಸಾ ಮತ್ತು ಸ್ಪೇಸ್ ಎಕ್ಸ್ ಸಪ್ತ ಸವಾಲುಗಳನ್ನು ನಿಭಾಯಿಸಿತು. ವಿಜ್ಞಾನಿಗಳಿಗೆ ಹವಾಮಾನ ಪರಿಸ್ಥಿತಿಗಳು ಸಹಕಾರ ಕೊಡ್ತು. ಸಿಡಿಲು, ಗುಡುಗು, ಮಿಂಚು ಇಲ್ಲದಿರುವ ಸ್ಥಿತಿಯು ಟಚ್ ಡೌನ್ ಸರಳವಾಗಿಸ್ತು. ಸಮುದ್ರದಲ್ಲಿ 7 ಡಿಗ್ರಿಗಿಂತ ಹೆಚ್ಚಿನ ಪ್ರಮಾಣದ ಅಲೆಗಳು ಕೂಡ ಇರಲಿಲ್ಲ. ಇನ್ನು 4 ಗಗನಯಾತ್ರಿಗಳನ್ನ ಹೊತ್ತು ಬರ್ತಾ ಇದ್ದ ಗಗನನೌಕೆ ನಡುವೆ ಸಂಪರ್ಕ ಕಳ್ಕೊಂಡ್ಬಿಟ್ಟಿತ್ತು ಅಂತ ವರದಿಯಾಗಿದೆ. ಸುಮಾರು 3 ಗಂಟೆ ಸಮಯದಲ್ಲಿ ಭೂಮಿಯ ಗುರುತ್ವಾಕರ್ಷಣೆಗೆ ಒಳಪಟ್ಟ ವೇಳೆ ನೌಕೆ 7 ನಿಮಿಷಗಳ ಕಾಲ ಸಂಪರ್ಕ ಕಳ್ಕೊಂಡಿತ್ತು. ಆದರೆ ನಾಸಾದ ವಿಜ್ಞಾನಿಗಳು ನಿರಂತರ ಪ್ರಯತ್ನದ ಮೂಲಕ ಮತ್ತೆ ಸಂಪರ್ಕ ಸಾಧಿಸಿ ಸೇಫ್ ಲ್ಯಾಂಡ್ ಮಾಡಿಕೊಂಡ್ರು. ಬಾಹ್ಯಾಕಾಶ ಕೇಂದ್ರದಿಂದ ವಾಪಸ್ ಮರಳಿದಂತಹ ಸುನಿತಾ ವಿಲಿಯಮ್ಸ್ ಮತ್ತೆ ಅವರ ತಂಡವನ್ನ ಸ್ಪೇಸ್ ಎಕ್ಸ್ ಮತ್ತೆ ನಾಸಾದ ರಕ್ಷಣಾ ಸಿಬ್ಬಂದಿಗಳು ಮೊದಲಿಗೆ ಅವರನ್ನ ರಿಸೀವ್ ಮಾಡಿಕೊಂಡ್ರು. ಅಲ್ಲಿಂದ ಅವರನ್ನ ಹಡಗಿನ ಮೂಲಕ ಮುಖ್ಯ ನೆಲೆಗೆ ಕರೆದುಕೊಂಡು ಬಂದು ಪ್ರಾಥಮಿಕ ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡಲಾಯಿತು. ನಾಸಾ ಮತ್ತು ಸ್ಪೇಸ್ ಎಕ್ಸ್ ಸುನಿತಾ ವಿಲಿಯಮ್ಸ್ ಮತ್ತು ತಂಡವನ್ನು ವಾಪಸ್ ಕರೆತರಬೇಕಾದಂಥ ಸಂದರ್ಭದಲ್ಲಿ ಸಾಕಷ್ಟು ಸವಾಲುಗಳನ್ನು ಕೂಡ ಎದುರಿಸಬೇಕಾದಂಥ ಸನ್ನಿವೇಶಗಳು ನಿರ್ಮಾಣ ಆಗಿತ್ತು. ಮುಖ್ಯವಾಗಿ ಭೂಮಿಯ ಗುರುತ್ವಾಕರ್ಷಣೆ ಬಲಕ್ಕೆ ಈ ಒಂದು ನೌಕೆ ಒಳಪಡುವಂಥ ಸಂದರ್ಭದಲ್ಲಿ ಸರಿಸುಮಾರು 7 ನಿಮಿಷಗಳ ಕಾಲ ತನ್ನ ಸಂಪರ್ಕವನ್ನು ಕಳೆದುಕೊಂಡಿತ್ತು ಅನ್ನುವಂಥ ನಿಟ್ಟಿನಲ್ಲಿ ವಿಜ್ಞಾನಿಗಳು ಹೇಳ್ತಾ ಇರುವಂಥದ್ದು. ಈ 7 ನಿಮಿಷಗಳ ಕಾಲ ಎಲ್ಲೆಡೆ ಆತಂಕದ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಅದಾದ ಮೇಲೂ ಕೂಡ ವಿಜ್ಞಾನಿಗಳು ಸಂಪರ್ಕ ಸಾಧಿಸುವಂಥ ಪ್ರಯತ್ನವನ್ನು ಮಾಡಿ ಅದರಲ್ಲಿ ಯಶಸ್ಸನ್ನು ಕೂಡ ಕಂಡರು. ಸಾಕಷ್ಟು ಪರಿಸ್ಥಿತಿ ಮತ್ತೆ ಹವಾಮಾನಗಳು ಕೂಡ ಪೂರಕವಾಗಿದ್ದಂತ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಾಚರಣೆ ಯಶಸ್ವಿಯಾಗಿ ನಡೆದಿದೆ. 286 ದಿನ ಸುನಿತಾ ಯಶೋಗಾಥೆ. ಗಗನಯಾತ್ರಿಗಳಿಂದ 900 ಗಂಟೆ ಸಂಶೋಧನೆ. ಸುನಿತಾ ವಿಲಿಯಮ್ಸ್ ತಮ್ಮ 9 ತಿಂಗಳ ಸುದೀರ್ಘ ಅವಧಿಯಲ್ಲಿ ಅನೇಕ ಕೆಲಸಗಳಲ್ಲಿ ಸಕ್ರಿಯರಾಗಿದ್ದರು. ಬಾಹ್ಯಾಕಾಶ ನಿಲ್ದಾಣದ ಹೊರಗೆ 62 ಗಂಟೆ 9 ನಿಮಿಷಗಳನ್ನು ಕಳೆದಿದ್ದಾರೆ. 9 ಬಾರಿ ಬಾಹ್ಯಾಕಾಶ ನಡಿಗೆ ಮಾಡಿದ್ದಾರೆ. ಬಾಹ್ಯಾಕಾಶ ನಿಲ್ದಾಣದ ನಿರ್ವಹಣೆ ಮತ್ತು ಶುಚಿತ್ವಗೊಳಿಸುವಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಫುಟ್ಬಾಲ್ ಮೈದಾನದ ಗಾತ್ರದಲ್ಲಿರುವ ಈ ನಿಲ್ದಾಣಕ್ಕೆ ನಿರಂತರ ನಿರ್ವಹಣೆ ಅಗತ್ಯ. ಅವರು ಅಲ್ಲಿರುವ ಹಳೆಯ ಉಪಕರಣಗಳನ್ನು ಬದಲಾಯಿಸೋಕೆ ಸಹಾಯ ಮಾಡಿದರು. ಜೊತೆಗೆ ಒಂದಷ್ಟು ವೈಜ್ಞಾನಿಕ ಪ್ರಯೋಗಗಳನ್ನು ಮಾಡಿದ್ದಾರೆ. ನಾಸಾ ನೀಡಿರುವ ಮಾಹಿತಿ ಪ್ರಕಾರ ಸುನಿತಾ ವಿಲಿಯಮ್ಸ್ ಮತ್ತು ಅವರ ತಂಡ 900 ಗಂಟೆಗಳ ಸಂಶೋಧನೆ ಪೂರ್ಣಗೊಳಿಸಿದೆ. 150ಕ್ಕೂ ಹೆಚ್ಚು ಪ್ರಯೋಗಗಳನ್ನು ನಡೆಸಿ ಹೊಸ ದಾಖಲೆ ಬರೆದಿದ್ದಾರೆ. ಬಾಹ್ಯಾಕಾಶದಲ್ಲಿ ಹೆಚ್ಚು ಕಾಲ ಕಳೆದ ಮಹಿಳೆ ಅನ್ನುವಂತಹ ದಾಖಲೆಗೆ ಸುನಿತಾ ಪಾತ್ರರಾಗಿದ್ದಾರೆ. 8 ದಿವಸ ಹೋಗಿ ಎಕ್ಸ್ಪೆರಿಮೆಂಟ್ ಮಾಡಿ ಬರೋದು ಅಂತಿರುವ ಆ ಮಾನಸಿಕ ಸ್ಥಿತಿಯಲ್ಲಿ ಹೋದವರವರು ಆಗ ಅವರಿಗೆ ಶಾಕ್ ಆದದ್ದು. ಅದು ಹೋದ ವೆಹಿಕಲಲ್ಲಿ ವಾಪಸ್ ಬರಲಿಕ್ಕೆ ಆಗೋದಿಲ್ಲ ಅಂತ ಗೊತ್ತಾದ ನಂತರ ಅನಿಶ್ಚಿತತೆ ನಿನ್ನೆ ಇವತ್ತು ಬೆಳಗಿನ ಜಾವ ಭೂಮಿಗೆ ಬರುವವರೆಗೆ ಯಾವಾಗ ಭೂಮಿಗೆ ಬರೋದಂತ ಗೊತ್ತಿರಲಿಲ್ಲ. 286 ದಿವಸ ಆಯಿತು. ಈ 286 ದಿವಸದಲ್ಲಿ ಅವರು ಆಕಾಶ 450 ಕಿಲೋಮೀಟ್ರ್ ಎತ್ತರದ ಆ ಕೃತಕ ಏನು ನಮ್ಮದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಹೇಳ್ತೇವೆ, ಅಲ್ಲಿ ಕಳೆದದ್ದುಂಟಲ್ಲ ದೊಡ್ಡ ತಪಸ್ಸು ಮಾಡಬೇಕಾದ್ರೆ ದೈಹಿಕವಾಗಿಯೂ ಗಟ್ಟಿರಬೇಕು, ಮಾನಸಿಕವಾಗಿ ಗಟ್ಟಿರಬೇಕು. ಅವರಿಬ್ಬರು ನಿಜವಾಗಿ ದೈಹಿಕವಾಗಿಯೂ ಮಾನಸಿಕವಾಗಿ ಗಟ್ಟಿ ಇದ್ದವರು ಅಂತ ಪ್ರೂವ್ ಮಾಡಿಕೊಟ್ರು ವಿಶ್ವಕ್ಕೆ. ಅಂಥ ಒಂದು ಸಂದರ್ಭದಲ್ಲಿಯೂ ಮನುಷ್ಯ ವಿಚಲಿತ ಆಗಬಾರದು, ಅದಕ್ಕೆ ಬೇಕಾದಂತಹ ಎಲ್ಲ ಏನು ದೈಹಿಕ ಮಾನಸಿಕ ರೆಡಿಯಾಗಿ ಹಾರಬೇಕು ಅಂತ ಹೇಳೋದನ್ನು ಪ್ರೂವ್ ಮಾಡಿಕೊಟ್ರು. ತುಂಬ ಸಂಭ್ರಮ ಆಗತ್ತೆ. 59 ವರ್ಷದ ಮೇಡಮ್, 60 ವರ್ಷದ ಇನ್ನೊಬ್ಬರು, ಅವರಿಬ್ಬರು ಈ ಏಜಲ್ಲಿ ಎಷ್ಟೋ ಸಾರಿ ಮೇಲೆ ಹೋಗಿ ಬಂದವರು. ಅವರು
ಹೋಗಿ ಬಂದರೂ ಸಹ ಈ ಕಠಿಣ ಒಂದು ಏನು ಕ್ಷಣ, ಈ ಕ್ಷಣ ಅಂದರೆ 286 ದಿವಸ, ಆ ಕ್ಷಣಗಳನ್ನು ಕಳೆದದ್ದುಂಟಲ್ಲ, ಆ ದಿವಸಗಳನ್ನು ಕಳೆದದ್ದುಂಟಲ್ಲ, ಮಹಾ ತಪಸ್ಸಿದು. ಮನುಷ್ಯನ ಒಂದು ಸಾಧನೆಗಳಲ್ಲಿ ಬರೆದಿಡಬಹುದಾದಂತಹ ಸಾಧನೆ ಅಂದರೆ ಮನುಷ್ಯನ ಸಾಧನೆಯಲ್ಲಿ, ಒಟ್ಟಾರೆ ಸಾಧನೆಯಲ್ಲಿ ಬರೆದಿಡಬಹುದಾದ ಸಾಧನೆ, ಆಕಾಶದಲ್ಲಿ ಅನಿಶ್ಚಿತದಲ್ಲಿ 286 ದಿವಸ ಕಳೆದು ಭೂಮಿಗೆ ಬಂದು ಬದುಕಿದ್ದಾರೆ ಅಂತ ಹೇಳಿದ್ರೆ ದೊಡ್ಡ ಸಾಧನೆ. ಹ್ಯಾಟ್ಸ್ ಆಫ್ ಟು ದೆಮ್. ಸುನೀತಾ ವಾಪಸ್ ಭಾರತದಲ್ಲಿ ಸಡಗರ. ಗುಜರಾತ್ನ ಜುಲಾಸನ್ ಗ್ರಾಮದಲ್ಲಿ ಸಂಭ್ರಮ. ನುಡಿದಂತೆ ನಡೆದಿದ್ದೇವೆ ಎಂದ ಡೊನಾಲ್ಡ್ ಟ್ರಂಪ್. ನಾಸಾದ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಸುರಕ್ಷಿತವಾಗಿ ಭೂಮಿಗೆ ವಾಪಸ್ ಆಗ್ತಾ ಇದ್ದ ಹಾಗೆ ಗುಜರಾತ್ನ ಮೆಹನ್ಸಾ ಜಿಲ್ಲೆಯ ಜುಲಾಸಾನ್ ಗ್ರಾಮದಲ್ಲಿ ಜನ ಸಂಭ್ರಮಾಚರಣೆ ನಡೆಸಿದರು. ಸುನೀತಾ ವಿಲಿಯಮ್ಸ್ ಅವರ ಪೂರ್ವಜರು ಗುಜರಾತ್ನ ಮೆಹನ್ಸಾ ಜಿಲ್ಲೆಯವರಾಗಿದ್ದಾರೆ. ಜುಲಾಸನ್ ಗ್ರಾಮದ ದೇವಸ್ಥಾನದಲ್ಲಿ ದೊಡ್ಡ ಪರದೆಯಲ್ಲಿ ನೇರ ಪ್ರಸಾರವನ್ನು ನೋಡೋಕೆ ಹಳ್ಳಿಯ ಜನ ಜಮಾಯಿಸಿದ್ರು. ಸುನೀತಾ ವಿಲಿಯಮ್ಸ್ ಬಂದಿಳಿದ ತಕ್ಷಣ ಜುಲಾಸನ್ ಗ್ರಾಮದ ನಿವಾಸಿಗಳು ಪಟಾಕಿ ಸಿಡಿಸಿ ನೃತ್ಯ ಮಾಡಿ ಹರ ಹರ ಮಹಾದೇವ್ ಅಂತ ಘೋಷಣೆ ಕೂಗಿ ಸಂಭ್ರಮಾಚರಣೆ ಮಾಡಿದ್ದಾರೆ. ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆದಷ್ಟು ಬೇಗ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಿಲುಕಿರುವ ನಮ್ಮ ಗಗನಯಾನಿಗಳನ್ನು ವಾಪಸ್ ಕರ್ಕೊಂಡು ಬರ್ತೀವಿ ಅಂತ ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರ ಹೇಳಿದ್ರು. ಹಿಂದಿನ ಸರ್ಕಾರದ ನಿರ್ಲಕ್ಷ್ಯದಿಂದಲೇ ಸುನೀತಾ ಹಾಗೂ ವಿಲ್ಮೋರ್ ಅವರನ್ನ ಭೂಮಿಗೆ ಕರ್ಕೊಳ್ಳೋದು ವಿಳಂಬವಾಗಿದೆ ಅಂತಾನೂ ಆರೋಪಿಸಿದ್ರು. ಈಗ ಸುನೀತಾ ವಿಲಿಯಮ್ಸ್ ಮತ್ತು ಬಚ್ ವಿಲ್ಮೋರ್ ಭೂಮಿಗೆ ವಾಪಸ್ ಬಂದಿದ್ದಾರೆ. ನಾವು ನುಡಿದಂತೆ ನಡ್ಕೊಂಡಿದ್ದೀವಿ ಅಂತ ವೈಟ್ ಹೌಸ್ ಹೇಳಿದೆ. ಒಟ್ನಲ್ಲಿ 8 ದಿನಕ್ಕೆ ಅಂತ ಬಾಹ್ಯಾಕಾಶಕ್ಕೆ ಹೋಗಿದ್ದ ಸುನೀತಾ ವಿಲಿಯಮ್ಸ್ ಹಾಗೂ ಬುಲ್ ವಿಲ್ಮೋರ್ 9 ತಿಂಗಳ ಬಳಿಕ ಭೂಮಿಗೆ ಯಶಸ್ವಿಯಾಗಿ ವಾಪಸ್ ಬಂದಿದ್ದಾರೆ. ಎಲ್ಲೆಡೆ ಸಂಭ್ರಮ ಮನೆ ಮಾಡಿದೆ. ಶಬೀರ್, ಪಬ್ಲಿಕ್ ಟಿವಿ, ನವದೆಹಲಿ.